ಹಬ್ಬ ಇವತ್ತಾ ನಾಳೆನಾ ಅಂತ. ಯಾಕೆ ಈ ಕನ್ಫ್ಯೂಷನ್ ಅಂದರೆ ವೆರಿ ಸಿಂಪಲ್. ಪಂಚಾಂಗದಲ್ಲಿ ತಿಥಿ ಅಂತ ಬರ್ತಕ್ಕಂಥದ್ದು, ಸೂರ್ಯೋದಯಕ್ಕೆ ಬರ್ತಕ್ಕಂಥ ತಿಥಿ ದಿನದ ತಿಥಿ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಸೂರ್ಯೋದಯಕ್ಕೆ ಬಂದಿರತಕ್ಕಂಥ ತಿಥಿ ಅಮಾವಾಸ್ಯೆ. ಈಗ ಬೆಳಿಗ್ಗೆ ಬಂದಿರತಕ್ಕಂಥ ತಿಥಿ ಇವತ್ತು ಅದು ಅಮಾವಾಸ್ಯೆ ಆಗಿದೆ. ಸೊ ಅಮಾವಾಸ್ಯೆ ನಂತರ ಬಂದಿರತಕ್ಕಂಥದ್ದು, ಅಮಾವಾಸ್ಯೆ ಮುಗಿದು ಈಗ 6:52ಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಉಗಾದಿ ಹಬ್ಬ. ಸೊ ಇದನ್ನು ನಾಳೆ ಆಚರಣೆ ಮಾಡಬೇಕು ಅಂತ ಆ್ಯಕ್ಚುಲಿ ಶಾಸ್ತ್ರ ಹೇಳುತ್ತೆ. ಅದರಲ್ಲಿರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಏನಂತಾರೆ ಕನ್ಸೆಷನ್ ಅಂತ ನಾವು ಮಾಡ್ತೀವಿ. ಎರಡು ಸೂರ್ಯ ಉದಯಕ್ಕೂ ಕೂಡ ನಮಗೆ ಪ್ರಥಮಿ ಬಂದಾಗ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮಿ 6:52ಕ್ಕೆ ಶುರು ಆಯಿತು. 2 ಮಾಸ ಬಂದಾಗ ಹಿಂದಿನ ತಿಥಿಯನ್ನು ತಗೊಳ್ಬೇಕು, ಹಿಂದಿನ ದಿವಸ ಬಂದಿರತಕ್ಕಂಥ ತೊಗೋಬೇಕು ಅಂತ ಹೇಳ್ತಾರೆ. ಕೆಲವೊಂದು ಸತಿ ಅಮಾವಾಸ್ಯೆ ಮುಗಿದು ತಿಥಿ ಬರೋದೇ ಇಲ್ಲ, ಈ ಒಂದು ಸೂರ್ಯ ಉದಯಕ್ಕೂ ಪ್ರಥಮಿ ಬರಲ್ಲ, ಮುಂದಿನ ಸೂರ್ಯ ಉದಯಕ್ಕೆ ದ್ವಿತೀಯ ಬಂದ್ಬಿಡುತ್ತೆ, ಪ್ರಥಮಿ ಎಲ್ಲೂ ಬಂದಿಲ್ಲ. ಆ ಟೈಮಲ್ಲೂ ಕೂಡ ಹಿಂದಿನ ದಿವಸದ್ದೇ ತಗೋಬೇಕು ಅಂತ ಹೇಳಿ ಒಂದು ಪಂಚಾಂಗದಲ್ಲಿ ಬರ್ತಕ್ಕಂಥ, ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಒಂದು ಸಣ್ಣ ವಿಚಾರ. ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಜನರಲ್ಲಾಗಿ ತಿಥಿ ಮೇಲೆ ನಾಳೆ ಮಾಡಬೇಕಾಗಿರ್ತಕ್ಕಂಥದ್ದು 20ನೇ ತಾರೀಕು ಮಾಡಬೇಕಾಗಿರ್ತಕ್ಕಂಥದ್ದು 19ಕ್ಕೆ ಬಂದಿರತಕ್ಕಂಥದ್ದು 19ನೇ ತಾರೀಕಿಗೆ ಮಾಡಬೇಕು. ಹಾಗೆ ಉದಯ ಲಗ್ನ ಅಂತ ನಾವು ಕರಿತೀವಿ, ಆಗ್ತಕ್ಕಂಥ ಉದಯ ಲಗ್ನ ಮೀನ ಲಗ್ನದಲ್ಲಿ ಉದಯವಾಗಿದೆ. ಹಾಗೆ ನಮಗೆ ಉಗಾದಿ ಹಬ್ಬ ಯಾವಾಗಲೂ ಶ್ರೇಷ್ಠಕರವಾಗಿರಬೇಕು, ಉತ್ತಮವಾಗಿರಬೇಕು. ಸೊ ಅಂಥ ಸಂದರ್ಭದಲ್ಲಿ ಯಾವ ಟೈಮು ಅಂತಂದಾಗ, ಈಗ ನಾವು ಪ್ರಾರಂಭವಾಗಿರ್ತಕ್ಕಂಥ ಟೈಮು ಭಾಳ ಅತ್ಯುತ್ತಮವಾಗಿದೆ. ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಿದೆಯಲ್ಲ ಈಗ 9:00ವರೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಸೊ 11 ಗಂಟೆವರೆಗೂ ಶುಭಪ್ರದವಾಗಿದೆ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಪಂಚಾಂಗ ಶ್ರವಣ ಮತ್ತು ಪಂಚಾಂಗ ಶ್ರವಣದ ವೈಜ್ಞಾನಿಕ ಹಿನ್ನೆಲೆ ಎಲ್ಲವೂ ಕೂಡ ನಾನು ಹೇಳಿದ್ದೀನಿ. ಯಾಕೆ ನಾವು ಪಂಚಾಂಗ ಶ್ರವಣ ಮಾಡಬೇಕು, ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ಹೇಗೆ ನಮ್ಮ ಒಂದು ಕಿವಿಯಲ್ಲಿರ್ತಕ್ಕಂಥ ಒಂದು ಕೇಳಿಸ್ಕೋಬೇಕು ಅದನ್ನು. ಹಾಗೆ ಇವತ್ತು ಅದರದ್ದು ಒಂದು ಭಾಗ, ಪಂಚಾಂಗ ಶ್ರವಣದ ಒಂದು ಭಾಗ ಇವತ್ತು ಮಾಡೋಣ. ಅದರಲ್ಲಿ ವಿಶೇಷ ಏನು ಅಂತಂದರೆ, ಯಾರಿಗೆ ಆದಾಯ ವ್ಯಯ ಅಂತ ಬರ್ತಕ್ಕಂಥದ್ದು, ಇದೊಂದು ಸಣ್ಣ ಕ್ಯಾಲ್ಕುಲೇಷನಲ್ಲಿ ಬರ್ತಕ್ಕಂಥದ್ದು. ಹಿಂದಿನ ಸಂಚಿಕೆಯಲ್ಲಿ ನಾನು ನವನಾಯಕರ ಬಗ್ಗೆ ಹೇಳಿದ್ದೆ. ಆ ನವನಾಯಕರು ಹೇಗೆ ನಡೆಸ್ತಾರೆ ನಮ್ಮ ದೇಶನ ಮತ್ತು ನಮ್ಮ ಒಂದು ಪ್ರಪಂಚನ ಹೇಗಿರುತ್ತೆ ಅಂತ ಹೇಳ್ತಕ್ಕಂಥ ಒಂದು ಪಕ್ಷಿ ನೋಟ ನೋಡಿದ್ದೀವಿ. ಇವಾಗ ಇಂಡಿವಿಜುವಲ್ಗೆ ಬರ್ತೀವಿ. ಇಂಡಿವಿಜುವಲ್ ಅಂದರೆ ಒಬ್ರೊಬ್ರಿಗೂ ರಾಶಿ ಪ್ರಕಾರ ಒಬ್ರೊಬ್ರಿಗೂ ಬಂದಿರತಕ್ಕಂಥದ್ದು. ಇಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ, ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 11 ಪಾಯಿಂಟ್ಸ್ ಕೊಡ್ತಾರೆ. ಇದು ಪಾಯಿಂಟ್ಸು, ರೂಪಾಯಿ ಅಲ್ಲ, ಇದು ಪಾಯಿಂಟ್ಸ್. ವ್ಯಯ 5. ನಮಗೆ 11 ರೂಪಾಯಿ ಬಂದರೆ 5 ರೂಪಾಯಿ ಅಷ್ಟು ಖರ್ಚಾಗತ್ತೆ. ಇದರಲ್ಲಿ ಎಲ್ಲ ವಿಚಾರದಲ್ಲೂ ತೊಗೊಳ್ಬೇಕು, ದುಡ್ಡಿನ ಒಂದೇ ವಿಚಾರ ಅಲ್ಲ. ನಮಗೆ ಬರ್ತಕ್ಕಂಥ ವಸ್ತ್ರ, ನಮ್ಗೆ ಬರ್ತಕ್ಕಂಥ ರತ್ನಗಳು ಎಲ್ಲವೂ ಕೂಡ ನಾವು ತೊಗೊಳ್ತೀವಿ, ಲಾಭ ಅಂತ ತೊಗೊಳ್ತೀವಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 11, ಯಾರ್ಯಾರು ಮೇಷ ರಾಶಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತೀರ ಈ ವರ್ಷ ನಿಮಗೆ 11 ಪಾಯಿಂಟ್ಸ್ ಜಾಸ್ತಿ ಬರುತ್ತೆ, 5 ಪಾಯಿಂಟ್ಸು ವ್ಯಯಕ್ಕೆ ಹೋಗುತ್ತೆ. ಅಂದರೆ 11 ಲಾಭ ಬರುತ್ತೆ, 5 ವ್ಯಯ. ಜಸ್ಟ್ ಪಾಯಿಂಟ್ಸ್ ಇಟ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಇದು ಸಂವತ್ಸರದ ಪ್ರಭಾವ. ಅಂದರೆ ಪರಾಭವ ನಾಮ ಸಂವತ್ಸರದಲ್ಲಿರ್ತಕ್ಕಂಥ ಫಲಾನುಫಲಗಳನ್ನು ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನಲ್ಲಿ ಬಂದು ತೊಗೊಂಬರ್ತಕ್ಕಂಥ ವಿಚಾರ. ಹಾಗೆ ಮುಂದಿನ 2 ರಾಶಿಗಳು ಹೋಗೋಣ. ಮುಂದಿನ 2 ರಾಶಿ, ಇದು ಮಂಗಳನ ರಾಶಿ ಆಯಿತು. ಮಂಗಳನ ಆಧಿಪತ್ಯ ಮೇಷ ವೃಶ್ಚಿಕ. ಮತ್ತು ಮುಂದಕ್ಕೆ ಹೋಗೋಣ, ವೃಷಭ ಮತ್ತು ತುಲಾ. ಇಲ್ಲಿ ವೃಷಭ ಮತ್ತು ತುಲಾ ಶುಕ್ರನ ಆಧಿಪತ್ಯ ಬರ್ತಕ್ಕಂಥದ್ದು. ಶುಕ್ರನ ಆಧಿಪತ್ಯದಲ್ಲಿ ಸ್ವಲ್ಪ ಆದಾಯ ಕಮ್ಮಿ ತೋರಿಸ್ತಾ ಇದೆ. 5 ಆದಾಯ, ಖರ್ಚು ಬಂದರೆ ನೋಡಿದ್ರೆ 14 ಖರ್ಚು ತೋರಿಸ್ತಾ ಇದೆ. ಸೊ 5 ಮತ್ತು 14 ಪಾಯಿಂಟ್ಸ್ ಇರತಕ್ಕಂಥದ್ದು. ಸ್ವಲ್ಪ ಖರ್ಚನ್ನು ನೋಡಿ ಮಾಡಬೇಕು, ಇಲ್ಲಾಂದರೆ ಸಾಲಕ್ಕೆ ಸಿಗತಕ್ಕಂಥದ್ದು. ಅಥವಾ ಜನರಲಿ ಏನಾಗುತ್ತೆ, ನಮ್ಮ ರಿಸರ್ವ್ಸ್ನ ನಾವು ತೆಗಿತೀವಿ, ರಿಸರ್ವ್ಸ್ ಅಂತ ನಾವು ಕರಿತೀವಿ. ನಮ್ಮಲ್ಲಿರ್ತಕ್ಕಂಥ ಕೂಡಿಟ್ಟಿರ್ತಕ್ಕಂಥ ಹಣ, ಸೇವಿಂಗ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಅಲ್ಲಿ ಆದಾಯ ವ್ಯಯ ಅಂದರೆ ಬರೀ ನಮಗೆ ಬರೋದು ಹೋಗೋದು ಲೆಕ್ಕ ಮಾಡ್ಕೋಬಾರ್ದು. ನಮಗೆ ವ್ಯಯ ಜಾಸ್ತಿ ಆಗಿಬಿಟ್ಟಾಗ ನಮ್ಮ ರಿಸರ್ವ್ಸ್ ಖಾಲಿ ಆಗುತ್ತೆ. ಈ ನೀರಿನ ಡ್ಯಾಮ್ ಇರ್ತದಲ್ಲ, ಇಲ್ಲಿ ಮಳೆಗಾಲ ಮುಗೀತು, ಇವಾಗೆಲ್ಲ ಬೇಸಿಗೆಗಾಲ ಅಂತಂದರೆ ಈಗ ಅಲ್ಲಿ ಹೇಳ್ತಾ ಇರ್ತಾರೆ KRS ಡ್ಯಾಮ್ ಈಗ ರಿಸರ್ವ್ ಬಂದುಬಿಟ್ಟಿದೆ,
ಇನ್ನು 1 ತಿಂಗಳು ಮಾತ್ರ ನೀರು ಉಪಯೋಗಿಸ್ತೀವಿ, ಆ ಮಳೆ ಬಂದಿಲ್ಲ ಅಂದರೆ ಕಷ್ಟ, ರಿಸರ್ವ್. ಸೊ ಇದು ವೃಷಭ ಮತ್ತು ತುಲಾ ಅವರು ರಿಸರ್ವ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬುಧನ ರಾಶಿಗೆ ಹೋಗೋಣ. ಬುಧನ 2 ರಾಶಿಗಳು ಮಿಥುನ ಮತ್ತು ಕನ್ಯಾ ರಾಶಿ. ಇಲ್ಲಿ ಆದಾಯ ಅಂದರೆ ಇನ್ಕಮಿಂಗ್ 8 ಇದೆ, ಔಟ್ ಗೋಯಿಂಗ್ 11 ಇದೆ. ಇವ್ರಿಗೂ ಕೂಡ ಸ್ವಲ್ಪ ಹಾಗೆ, ಬಟ್ ಆದಾಯ ಸ್ವಲ್ಪ ಜಾಸ್ತಿ ಇದೆ. ಯಾರಿಗೆ ಶುಕ್ರನ ರಾಶಿಯವ್ರಿಗೆ ಕಂಪೇರ್ ಮಾಡಿದ್ರೆ ಆದಾಯ ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ, 8 ಮತ್ತು 11. ಹಾಗೆ ವಿಶೇಷವಾಗಿ 8 ಮತ್ತು 11 ಕಾಂಬಿನೇಷನಲ್ಲಿ ಇಲ್ಲೂ ಕೂಡ ರಿಸರ್ವ್ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಖರ್ಚು ಮಾಡಬೇಕಾಗುತ್ತೆ ಈ ವರ್ಷ. ಇದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ಲೆಲ್ಲಿ ಏನೇನು ನಾವು ಖರ್ಚು ಮಾಡ್ತಾಯಿದ್ವಿ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಇವತ್ತು ಹಬ್ಬ, ಎಲ್ಲ ಮಾರ್ಕೆಟಲ್ಲೆಲ್ಲ ಬರೀ ಬಾರ್ಗೇನಿಂಗೇ ನಡೀತಾ ಇರುತ್ತೆ. ಹೂವಿನಲ್ಲಿ ಬಾರ್ಗೇನಿಂಗು, ಕೊತ್ತಂಬರಿ ಸೊಪ್ಪಲ್ಲಿ ಬಾರ್ಗೇನಿಂಗು, ವಸ್ತು ಇವತ್ತು ಪರ್ಚೇಸ್ ಮಾಡೋ ಎಲ್ಲ ವಸ್ತುವಲ್ಲೂ ಎಲ್ಲ ಬಾರ್ಗೇನಿಂಗೇ. ಇವತ್ತು ಮಾವಿನಕಾಯಿ ತೊಗೊಳ್ತಾರೆ, ಇದು ಅಲ್ಲಿ 50 ರೂಪಾಯಿ ಹೇಳಿದ್ರೆ 30 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ, 100 ರೂಪಾಯಿ ಹೇಳಿದ್ರೆ 50 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ. ಬಾರ್ಗೇನಿಂಗ್ ಆಗಿಬಿಟ್ಟಿದೆ, ಖರ್ಚಲ್ಲಿ ಹೋಗ್ತಾ ಇರುತ್ತೆ. ಅವ್ರಿಗೆ ಲಾಭ, ಇಲ್ಲಿ ಕೊಡೋನಿಗೆ ನಷ್ಟ ಅಲ್ವಾ. ಸೊ ಕ್ರಯ ವಿಕ್ರಯ ಅನ್ನೋದು ಒಂದು ಜಗದ ಒಂದು ಸೈಕಲ್ ಅಂತ ಹೇಳ್ಬೋದು. ಹಾಗೆ ಕರ್ಕಾಟಕ ರಾಶಿ ಒಂದೇ ರಾಶಿ ಇರ್ತಕ್ಕಂಥದ್ದು, ಅವರಿಗೆ ಆದಾಯ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. 8 ಆದಾಯ ತೋರಿಸ್ತಾ ಇದೆ. ಖರ್ಚು 2 ರೂಪಾಯಿ ಅಂತ ನಾವು ಲೆಕ್ಕ, ಪಾಯಿಂಟ್ಸ್ ಅಂತ ನಾವು ಹೇಳ್ತೀವಿ, ಬಿಂದುಗಳು ಅಂತ ನಾವು ಕರಿತೀವಿ. ಎಷ್ಟು ಬಿಂದುಗಳು ಬಂತು ಅಂತ ಬರುತ್ತೆ. 8 ಬಿಂದುಗಳು 2 ಬಿಂದುಗಳು ಬರ್ತಕ್ಕಂಥದ್ದು. ಆದಾಯ 8, ವ್ಯಯ 2. ಹಾಗೆ ಸಿಂಹರಾಶಿ ತೊಗೊಳ್ಳೋಣ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆದಾಯ ವ್ಯಯ ಹೇಗಿದೆ ಅಂತಂದರೆ ಸಮಪ್ರಮಾಣವಾಗಿದೆ. 5 ಬರುತ್ತೆ, 5 ಹೋಗುತ್ತೆ. 50-50, ಅದ್ಯಾವುದೋ ಒಂದು ಬ್ರ್ಯಾಂಡ್ ಬರ್ತದಲ್ಲ, ಬ್ರಿಟಾನಿಯಾ 50-50 ಅಂತ, ಆ ಥರ 50-50. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಬರೋದು ಹೋಗೋದು ಅಷ್ಟರಲ್ಲೇ ಇರುತ್ತೆ. ನಂದು ರಿಸರ್ವ್ ಹಾಗೆ ಉಳಿಯುತ್ತೆ, ರಿಸರ್ವ್ ಇದ್ದರೆ ಅದು ಹಾಗೆ ಉಳಿಯುತ್ತೆ. ಬಂತು, ಹೋಗಿದ್ದೋಯ್ತು, ರಿಸರ್ವ್ಗೆ ಸೇರಿಲ್ಲ ಅಂತ ಲೆಕ್ಕ. ಲಾಭ ಜಾಸ್ತಿ ಬಂದಾಗ ರಿಸರ್ವ್ ಆ್ಯಡ್ ಆಗುತ್ತೆ ಅಂತ ಅರ್ಥ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥ ವಿಚಾರ ನಾವು ಇಲ್ಲಿ ನೋಡ್ತೀವಿ. ಹಾಗೆ ಗುರುವಿನ 2 ರಾಶಿಗಳು ಧನುರ್ರಾಶಿ ಹಾಗೆ ಮೀನರಾಶಿ. ಧನುರ್ರಾಶಿ ಮೀನರಾಶಿಯಲ್ಲಿ ನಾವು ವಿಶೇಷವಾಗಿ ನೋಡಿದಾಗ ಆದಾಯ ಬಂದ್ಬಿಟ್ಟು 14 ಇದೆ, ವ್ಯಯ ಬಂದ್ಬಿಟ್ಟು 11 ಇದೆ. ಸ್ವಲ್ಪ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ನಾವು ತೊಗೋಬೋದು. ಅದರಲ್ಲಿ 14 + 11 ಇರ್ತಕ್ಕಂಥದ್ದು ವಿಶೇಷವಾಗಿ ಲಾಭಕರವಾಗಿರ್ತಕ್ಕಂಥದ್ದು. ಹಾಗೆ ಕೊನೆಯದಾಗಿ ಶನಿಯ 2 ರಾಶಿಗಳು ಮಕರ ಮತ್ತು ಕುಂಭ. ಸ್ವಲ್ಪ ಆದಾಯ ನೋಡಿದ್ರೆ 2 ಇದೆ, ವ್ಯಯ ನೋಡಿದ್ರೆ 8 ಇದೆ. ಎಷ್ಟಾರು ತಗೊಳ್ಳಿ, ನೀವು 1,00,000 ದುಡೀರಿ, ಖರ್ಚು ಹಂಗೆ ಲಕ್ಷಗಟ್ಟಲೆ ಬರುತ್ತೆ. 1,00,000 ಆದಾಯ ಅಂದರೆ 2,00,000 ಖರ್ಚು ಥರ. ಸೊ ಇಲ್ಲಿ ಆದಾಯ ಅಂದರೆ ಆದಾಯ ಕಮ್ಮಿಗಿನ ಹೆಚ್ಚಾಗಿ ಇಲ್ಲಿ ಏನು ಮಾಡ್ತಾರೆ, ಇರೋ ಮನಿ, ಬರೋ ಮನಿ, ಎಕ್ಸ್ಪೆಂಡಿಚರ್ ಮನಿ, ರಿಸರ್ವ್ಸ್ಗೆ ಹೋಗ್ತೀರಾ ನೀವು ಅನ್ನೋದು ಒಂದು ಇಂಡಿಕೇಶನ್ ಕೊಡ್ತಕ್ಕಂಥದ್ದು ಸಂವತ್ಸರದ ಫಲದಲ್ಲಿ, ಪರಾಭವ ನಾಮ ಸಂವತ್ಸರ ಫಲದಲ್ಲಿ ರಾಶಿ ಪ್ರಕಾರ ಕೊಡುತ್ತೆ. ಸೊ ಫೈನಲ್ ಆಗಿ ಮಕರ ರಾಶಿ ಮತ್ತು ಕುಂಭರಾಶಿ ಆದಾಯ 2, ವ್ಯಯ 8. ಇದರ ಪ್ರಕಾರ ನಾವು ನೋಡ್ಕೊಂಡು ಹೋಗಬೇಕು. ಹಾಗೆ ಇವತ್ತು ಏನು ನಾವು ಸೇವನೆ ಮಾಡ್ತೀವಿ, ಬೇವಿನ ಒಂದು ಸೊಪ್ಪು, ಅದರ ಜೊತೆಗೆ ಒಂದು ಬೆಲ್ಲ, ಕಹಿ ಸಿಹಿ 2 ಮಿಶ್ರಣ ಆಗಿರ್ತಕ್ಕಂಥದ್ದು. ಹಾಗೆ ಶಾಸ್ತ್ರದಲ್ಲಿ ಸ್ವಲ್ಪ ಆ ಬೇವಿನಲ್ಲಿ ಹೂವು ಬರ್ತದೆ. ಹೂವು ಶ್ರೇಷ್ಠ, ಯಾಕಂದರೆ ಹೂವಿನಲ್ಲಿ ಒಂದು ಶಕ್ತಿ ಇದೆ. ತುಂಬ ಜನ ಬರೀ ಬೇವಿನ ಸೊಪ್ಪಿನ ಎಲೆ ತೊಗೊಂಡ್ಬಿಡ್ತಾರೆ, ಎಲೆ ಮತ್ತು ಇದು ತಾಕೊಂಡ್ಬಿಡ್ತಾರೆ. ಹೂವು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಹೂವಿನಲ್ಲಿ ಒಂದು ಸತ್ವ ಇದೆ. ದಿ ನ್ಯೂ ಬಿಗಿನಿಂಗ್ ಅಂತ ನಾವು ಕರಿತೀವಿ. ಯಾವುದೇ ಒಂದು ಹಣ್ಣಾಗೋಕ್ಕಿಂತ ಮುಂಚೆ ಅದು ಏನಾಗಿರುತ್ತೆ, ಮುಂಚೆ ಹೂವು ಆಗಿರುತ್ತೆ. ಬೀಜ, ಹೂವು, ಕಾಯಿ, ಈ 3 ಸ್ಟೇಜಸ್ನ ಇರ್ತಕ್ಕಂಥದ್ದು. ಸೊ ಬೇವಿನ ಬೀಜ ನಮಗೇನು ಗೊತ್ತಿರಲ್ಲ, ಅದು ಹೆಂಗಿರುತ್ತೆ, ಅದು ಏನು ತಿನ್ನೋದಿಲ್ಲ. ಮರವಾಗಿ ಅದು ಫಸ್ಟು ಎಲೆ ಆಗುತ್ತೆ. ಎಲೆ ಆದ ನಂತರ ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಹೂವು ಮೋರ್ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ, ತಿಂತಕ್ಕಂಥ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಸ್ಕ್ರೀನ್ ಮೇಲೆ ನೋಡಿ, 11 ಸಲ ಪಠನೆ ಮಾಡಿ. ತಿನ್ನಕ್ಕಿನ ಮುಂಚೆ 11 ಸಲ ಪಠನೆ ಮಾಡಿ. ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ. ನಾವೇನು ತಿಂತಾಯಿದ್ದೀವಿ ಅದರದೇ
ಮಂತ್ರ ಇದು. ಇದನ್ನು ಯಾರೂ ಮರಿದಂಗೆ 11 ಬಾರಿ ಪಠನೆ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ, ಶತಾಯುರ್ವಜ್ರದೇಹ ಅಂದರೆ 100 ವರ್ಷ ಬಾಳ್ಕೆ ಬರಬೇಕು. ಯಾಕಂದರೆ ಬಾಡಿ ಅನ್ನೋದು ನಮ್ಮದೊಂದು ಮಷಿನ್ ಇದ್ದಂಗೆ ಅಲ್ವಾ. ಆ ಮಷಿನ್ ಬಾಳ್ಕೆ ಬರಬೇಕು ತಾನೆ. ಆ ಮಷಿನ್ಗೆ ಒಂದು ಸ್ವಲ್ಪ ಆಹಾರ ಎಲ್ಲ ಕೊಡಬೇಕಲ್ಲಿ. ವಿಹಾರನೂ ಕೊಡಬೇಕು, ಆಹಾರ ವಿಶ್ರಾಮ ಎಲ್ಲ ಕೊಡಬೇಕು ಅದಕ್ಕೆ ಕೊಟ್ಟಾಗ ಅವಾಗ ಅದು ನಿಮಗೆ ಲಾಂಗ್ ಟರ್ಮ್ ಬಾಳಿಕೆ ಬಂತು. ಎಷ್ಟು ವರ್ಷ ಬರುತ್ತೆ ಸರ್ ಈ ಗಾಡಿ ಅಂತಂದರೆ ಹೇಳ್ತಾರಲ್ಲ, 20 ವರ್ಷ ಓಡಿಸಿ ಸರ್ ಸೂಪರಾಗಿದೆ ಅಂತ. 20 ವರ್ಷ ಆದಮೇಲೆ ಏನು ಮಾಡಬೇಕು, ಮೇಂಟೈನ್ ಮಾಡಬೇಕು. ಹಾಗೆ ನಮ್ಮ ದೇಹನೂ ಒಂಥರ ವಾಹನ ಇದ್ದಂಗೆ. ಸೊ ಅದಕ್ಕೆ ಶತಾಯುರ್ ವಜ್ರ ದೇಹಾಯ ಥರ ಇರಬೇಕು. ಶತಾಯು ವಜ್ರದಂಗೆ ಇರಬೇಕು. ವಜ್ರನ ಕಟ್ ಮಾಡ್ತಕ್ಕಂಥ ಯಾವುದೂ ಪದಾರ್ಥಗಳೇ ಇಲ್ಲ. ವಜ್ರನ ಕಟ್ ಮಾಡೋಕ್ಕೆ ವಜ್ರನೇ ಬೇಕು, ವಜ್ರದಿಂದನೇ ಬೇಕು. ಅದಕ್ಕೆ ನಮ್ಮ ದೇಹ ವಜ್ರವಾಗಿರಬೇಕು. ಸರ್ವ ಸಂಪತ್ಕರಾಯ ಚ, ಪ್ರತಿಯೊಂದು ಕೂಡ ನಮಗೆ ಸಂಪತ್ಭರಿತವಾಗಿರಬೇಕು. ಸರ್ವಾರಿಷ್ಟ, ಅರಿಷ್ಟಗಳು ಅಂತ ಕರಿತೀವಿ ನಾವು. ಇನ್ನೇ ಬೇಕಾದಷ್ಟು ಅರಿಷ್ಟಗಳಿದ್ದಾವೆ. ಅದರಲ್ಲಿರ್ತಕ್ಕಂಥ ಎಲ್ಲ ಅರಿಷ್ಟಗಳನ್ನು ತೊಗೊಂಡಾಗ ಸರ್ವಾರಿಷ್ಟ ವಿನಾಶಾಯ ಆಗಿಬಿಡ್ಬೇಕು, ಎಲ್ಲ ಹೊಟ್ಟೋಗ್ಬಿಡ್ಬೇಕಲ್ಲಿ. ದೇಹದಲ್ಲಿರ್ತಕ್ಕಂಥ ಅರಿಷ್ಟಗಳು, ಬಾಹ್ಯದಲ್ಲಿರ್ತಕ್ಕಂಥ ಅರಿಷ್ಟಗಳು, ಸಂಪೂರ್ಣವಾಗಿರ್ತಕ್ಕಂಥ ಅರಿಷ್ಟಗಳು ಎಲ್ಲ ಹೋಗ್ಬಿಡ್ಬೇಕು. ಸೊ ವಿನಾಶಾಯ ಆಗಬೇಕು. ಸೊ ಇಲ್ಲಿ ಇದನ್ನು ವಿನಾಶ ಮಾಡ್ತಕ್ಕಂಥ ಒಂದು ಪದಾರ್ಥ ನಿಂಬಕಂ ದಳ. ನಿಂಬಕಂ ದಳ, ಆ ದಳ ಅಂತ ಬಂತು ನೋಡಿ ಇಲ್ಲಿ, ದಳ. ಆ ದಳನೇ ನಾನು ಹೇಳಿದ್ದು. ಸ್ವಲ್ಪ ಅದರಲ್ಲಿ ಹೂವಿನ ವಿಚಾರದಲ್ಲಿ ತಗೊಳ್ಳಿ, ಹಾಗೆ ದಳನೂ ತಗೊಳ್ಳಿ. ಭಕ್ಷಣಂ, ಇಷ್ಟು ವಿಚಾರವನ್ನು ನೀವು 11 ಬಾರಿ ಪಠನೆ ಮಾಡಿ. ಆ ಮಂತ್ರದಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ತುಂಬ ಜನ ಹೋಗ್ತಾರೆ. ಈಗ ನನಗೇನು ಬೇಜಾರು ಅಂತಂದರೆ, ಎಲ್ಲ ಈ ಸಾಫ್ಟ್ವೇರ್ ಇಂಜಿನಲ್ಲಿ ಇರ್ತಕ್ಕಂಥವ್ರು, ಈ ಕ್ರಿಸ್ಟಲ್ಸ್ ಮಾಡೋರು, ಮತ್ತು ಇನ್ನೇನೇನು ಮಾಡ್ತಾರೆ, ಈ ಬೇರೆ ಎಲ್ಲ ಬರ್ತದೆ, ಈ ಲೇಟೆಸ್ಟ್ ಬರ್ತಕ್ಕಂಥದ್ದು ಆಕಾಶಿಕ್ ರೀಡಿಂಗ್ಸ್ ಅಂತೆ ಅದಂತೆ ಇವೆಲ್ಲವೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಇವರೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಮ್ಯಾನಿಫೆಸ್ಟ್ ಯುವರ್ ಸೆಲ್ಫ್ ಅಂತ. ಇದು 5000 ವರ್ಷಗಳಿಂದನೇ ಬಂದಿರತಕ್ಕಂಥ ಮ್ಯಾನಿಫೆಸ್ಟೇಷನ್. ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ನು ನಮ್ಮ ಇಂಗ್ಲೀಷಲ್ಲಿ ಬರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ಗೆ ಸಮಾನೇ ಇಲ್ಲ. ಪ್ರತಿಯೊಂದು ಮಂತ್ರನೂ ಕೂಡ ನೀವು ಲಲಿತಾ ಸಹಸ್ರನಾಮ ತಗೊಳ್ಳಿ, ವಿಷ್ಣು ಸಹಸ್ರನಾಮ ತಗೊಳ್ಳಿ, ಅವೆಲ್ಲ ಮ್ಯಾನಿಫೆಸ್ಟೇಷನ್ನೇ. ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಫ್ಯಾಷನ್ ಮಾಡ್ಕೊಂಬಿಟ್ಟಿದ್ದಾರೆ ಈ ಸಾಫ್ಟ್ವೇರಲ್ಲಿರೋರು. ಸೊ ಅದಕ್ಕೆ ನಮಗೆ ಹಿಂದೂ ಸನಾತನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಾವು ಮಂತ್ರ ಹೇಳ್ಕೊಳ್ಳಿ ಅಂದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳ್ತಾರೆ. ಮ್ಯಾನಿಫೆಸ್ಟೇಷನ್ಗೆ ಏನು ಉದುರುತ್ತೆ? ಕೂದಲು ಉದುರುತ್ತೆ ಅಷ್ಟೇ ಮ್ಯಾನಿಫೆಸ್ಟೇಷನ್ಗೆ. ಸೊ ಇಲ್ಲಿ ಹೆಂಗಂದರೆ ನಾವು ಹಂಗೆ ಅಂತೀವಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ. ಮ್ಯಾನಿಫೆಸ್ಟೇಷನ್ ಈಸ್ ಎ ರಿಪಿಟೇಷನ್ ಆಫ್ ಪಾಸಿಟಿವ್ ಅಫರ್ಮೇಷನ್ಸ್. ಆ ಪಾಸಿಟಿವ್ ಅಫರ್ಮೇಷನ್ಸೇ ಇಲ್ಲಿರೋದು. ಇದರಲ್ಲಿ ಏನಿದೆ? ಪಾಸಿಟಿವ್ ಅಫರ್ಮೇಷನ್ಸೇ. 100 ವರ್ಷ ಬಾಳಬೇಕು, ವಜ್ರದಂಗೆ ಇರಬೇಕು, ಪಾಸಿಟಿವೇ ತಾನೇ. ಸೊ ಎಲ್ಲ ಒಂದು ಸರ್ವಾರಿಷ್ಟ ಹೋಗ್ಬಿಡ್ಬೇಕು, ಅದೇ ಅದು ಪಾಸಿಟಿವೇ ತಾನೇ. ಎಲ್ಲ ವಿನಾಶ ಆಗ್ಬೇಕು ತಾನೆ. ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್? ಅದನ್ನು ನಾವು ತಿಂತಕ್ಕಂಥ ಪದಾರ್ಥ ಇದು ನನಗೆ ದೇಹಕ್ಕೆ ಹೋಗಿ ಬಹಳ ಶಕ್ತಿಶಾಲಿಯಾಗಿರಲಿ ಅನ್ನೋದು ಏನು ನೆಗೆಟಿವಾ? ಭಕ್ಷಣ ಮಾಡ್ತಕ್ಕಂಥದ್ದು. ಅದಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮ ಈಸ್ ದಿ ಫಸ್ಟ್ ಟು ಟಾಕ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಅಫರ್ಮೇಷನ್ಸ್. ಯಾರೋ ನೀವೆಲ್ಲ ಕುತ್ಕೊಂಡಲ್ಲಿ ಟಿ ವಿಲಿ ಯಾರು ನೋಡ್ತಾ ಇದ್ದೀರಾ, ಎಲ್ಲ ಸಾಫ್ಟ್ವೇರ್ ಅವರು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅವರು ಇವರು ಅಂತೆಲ್ಲ ಸ್ಟೈಲಾಗಿ ಬರ್ತಾರಲ್ಲ, ಅವ್ರಿಗೆ ಹೇಳಿ ಮಂತ್ರ ವಾಸ್ ದಿ ಫಸ್ಟ್ ಮ್ಯಾನಿಫೆಸ್ಟೇಷನ್ ಗಿವನ್ ಬೈ ಹಿಂದೂ ಸನಾತನ ಧರ್ಮ. ಓಕೆ ಗುರುಜಿ, ಮುಂದುವರ್ಸೋಣ, ಬ್ರೇಕ್ ತಗೊಳ್ಳೋಣ. ಯುಗಾದಿ ಹಬ್ಬದ ವಿಶೇಷತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಒಂದು ಬ್ರೇಕ್ನ ನಂತರ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ,
ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಮಾಡ್ತಾ ಇದ್ದೀನಿ ಮೇಡಮ್ ನಾನು. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 5/3. ಓಕೆ 2002. ಓಕೆ, ಹುಟ್ಟಿ ಸಮಯ? ಹುಟ್ಟಿ ಸಮಯ ಬೆಳಗ್ಗೆ 8:20. ಓಕೆ, ಊರು, ಹುಟ್ಟಿದೂರು? ಹುಮ್ನಾಬಾದ್, ಬೀದರ್ ಡಿಸ್ಟಿಕ್, ಹುಮ್ನಾಬಾದ್. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಗುರೂಜಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ, ಯಾರ್ದಿದು ಜಾತಕ? ನಮ್ಮ ಮಗಂದ ಗುರುಗಳೇ. ವೃಶ್ಚಿಕ ರಾಶಿಲಿ ಹುಟ್ಟಿದ್ದಾರೆ, ಅನುರಾಧ ನಕ್ಷತ್ರ, ಹಾ ಗುರುಗಳೇ. 2ನೇ ಪಾದ, 24 ವರ್ಷ. ಇವಾಗ ಡಿಗ್ರಿ ಮುಗಿಸಿದ್ರಾ? ಡಿಗ್ರಿ ಇನ್ನು ಈ ಲಾಸ್ಟ್ ಇಯರ್ ಆಯ್ತು ಗುರುಗಳೇ. BMS ಓದ್ತಿದಾನ. ಓಕೆ, BMS. BMS ಓಕೆ, BMS. ಹೋಗ್ಯಾನ ಗುರುಗಳೇ. ಬುಧ ದಶೆ ನಡೀತಾ ಇದೆ 2027ವರೆಗೂ ಕೂಡ. ಗುರುಭುಕ್ತಿ ನಡೀತಾ ಇದೆ. ಬುಧ ಮತ್ತು ಗುರುವಿನ ಕಾಂಬಿನೇಷನ್ ನೋಡೋಣ. ಬುಧ ಮತ್ತು ಗುರುವಿನ ಕಾಂಬಿನೇಷನ್ 1, 3, 2 ಬರ್ತಕ್ಕಂಥದ್ದು. ಬುಧ ಆದಮೇಲೆ ಕೇತು ಬರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಅವರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕು. ಅವ್ರದ್ದೇ ಆಗಿರ್ತಕ್ಕಂಥ ಓನ್ ಕ್ಲಿನಿಕ್ಕು. ಒಂದು 7ರಿಂದ 8 ವರ್ಷ ಅನುಭವ ತೊಗೊಂಡಾದಮೇಲೆ ಶುಕ್ರದಶೆ ಬಂದಾಗ ಅವ್ರದ್ದೇ ಆಗಿರ್ತಕ್ಕಂಥ ಸ್ವಂತ ಒಂದು ಕ್ಲಿನಿಕ್ಕೋ ಅಥವಾ ಒಂದು ಸಣ್ಣ ಹಾಸ್ಪಿಟ್ಲು ಖಂಡಿತ ಇಡ್ಬೋದು. ಬುಧ ದಶೆ ಇನ್ನೂ ಕೂಡ 2030ವರೆಗೂ ಇರೋದ್ರಿಂದ. ಹೇಳಮ್ಮ, ಏನೋ ಕೇಳ್ತಾ ಇದ್ರಿ? ಗುರುಗಳೇ, ಇದ್ರ ಮೇಲೆ ನಾನು ಇನ್ನ ಬೇರೆ ಹೈ ಪೋಸ್ಟ್ ಮಾಡಿಸ್ಬೇಕಂದ್ರೆ ಅವನಿಗೆ ಇಷ್ಟ ಇಲ್ಲ. IAS ಮಾಡ್ಬೇಕಂಬದೇ ಆಸೆ ಐತೆ ನಮಗೆ. ಏನ್ ಮಾಡ್ದೆ ಆಗುತ್ತಾ? ಇಲ್ಲಮ್ಮ, ಇಲ್ಲ ಅವರು ಜೀವನನ ಹಾಳು ಮಾಡ್ಕೋತಾರೆ. ಇವತ್ತು ಬೇಕಾದ್ರೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. 10ನೇ ಮನೆ 6ನೇ ಮನೆ ಬರಬೇಕು. 6, 10 ಬಂದರೆ ಆ ಗೌರ್ಮೆಂಟ್ ಕೆಲಸದಲ್ಲಿ ಸಿಗುತ್ತೆ. ಸುಮ್ಮನೆ BMS ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ತಾರೆ. ನನ್ನ ಸಜೆಷನ್ನು ಗೋಚಾರದಲ್ಲಿ ನಾವು ನೋಡಬೇಕಾಗತ್ತೆ. ಗೋಚಾರ ಒಂದೇ ಚಾನ್ಸು, ಜಾತಕದಲ್ಲಿ ಇಲ್ಲ. ಗೋಚಾರದಲ್ಲಿ ಬರ್ಬೋದು. ಗೋಚಾರ ಬರಬೇಕಾದ್ರೆ ಎಕ್ಸಾಮ್ ಯಾವಾಗ? ಗೋಚಾರದಲ್ಲಿ 10ನೇ ಮನೆ ಬಂದಿದೆಯಾ, 6ನೇ ಮನೆ ಬಂದಿದೆಯಾ, ಇವೆಲ್ಲೂ 3 ನೋಡಬೇಕು. ಅದು ನೋಡೋದು ಸ್ವಲ್ಪ ಕಷ್ಟ. 10 ಜನದಲ್ಲಿ ಜಾತಕ 9 ಜನಕ್ಕೆ ಆಗುತ್ತೋ ಆಗಲ್ವೋ ಅಂತ ಹೇಳುತ್ತೆ. ಇನ್ನು ಒಬ್ಬರಿಗೆ ಜಾತಕದಲ್ಲಿ ಆಗಲ್ಲ ಅಂದಾಗ ಆಗಿರುತ್ತೆ ಅಂತಂದರೆ ಅದು ಗೋಚಾರದಿಂದ ಮಾತ್ರನೇ. ಗೋಚಾರದ ಎಫೆಕ್ಟ್ ನಾವು ಯಾವಾಗ ನೋಡ್ತೀವಿ ಅಂದರೆ, ಅದೇ ಗ್ರಹ 10ನೇ ಮನೆ ಕೂತ್ಕೊಂಡಾಗ ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ಟೈಮಲ್ಲಿ ಎಕ್ಸಾಮ್ ಬರೆದಿರಬೇಕು, ರಿಸಲ್ಟ್ ಬರಬೇಕು. ಅದು ಸ್ವಲ್ಪ ಕಷ್ಟಕರ. ಮತ್ತು ನೀವು IAS ಎಲ್ಲ 3 ಟೈಮ್ ಬರೀಬೇಕು. ಪ್ರಿಲಿಮ್ಸು, ಮೇನ್ಸು ಮತ್ತು ಆಮೇಲೆ ಇಂಟರ್ವ್ಯೂ, 3ರಲ್ಲೂ ನಾವು ಕಂಟಿನ್ಯೂಟಿಯಾಗಿ ನೋಡಬೇಕು ಅಂದರೆ 10ನೇ ಮನೆ ಬರಬೇಕು. ಸಾಧ್ಯವಾಗಿ ಮಾಡಲೇಬೇಕು ಅಂತಂದ್ರೆ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಧರಿಸಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಕಾರ್ಯಕ್ರಮದಲ್ಲಿ ಈ ವರ್ಷ 12 ರಾಶಿಗಳಿಗೆ ಯಾವ ರೀತಿ ಇದೆ ಆಯವ್ಯಯ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ಗುರೂಜಿ. ಎಲ್ಲರೂ ಕೂಡ ಸುಭಿಕ್ಷವಾಗಿ ಹಬ್ಬವನ್ನು ಆಚರಣೆ ಮಾಡಿ. ಹಬ್ಬ ಆಚರಣೆ ವೇಳೆಯಲ್ಲಿ ಒಂದು ಸಣ್ಣ ಕೋರಿಕೆ, ನಮ್ಮ ಹಿಂದೂ ಸನಾತನ ಧರ್ಮ ಉಳಿಸಿ ಬೆಳೆಸಿ. ಈ ಶಾಸ್ತ್ರ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರ. ಈ ಶಾಸ್ತ್ರದಲ್ಲಿ ವಿಜ್ಞಾನ ಅಡಗಿದೆ, ಗಣಿತ ಅಡಗಿದೆ, ಅನುಭವ ಅಡಗಿದೆ, ಪ್ರಯೋಗ ಅಡಗಿದೆ. ಇದನ್ನು ಮುಂದುವರಿಸಬೇಕು ಅಂತಂದರೆ ನೀವುಗಳೇ ಭಾಳ ಪ್ರೇಕ್ಷಕರು ಯಾರಿದ್ದಾರೆ, ನೀವುಗಳೇ ಇಂಪಾರ್ಟೆಂಟು. ಗರ್ವದಿಂದ
ನಾವು ಸನಾತನ ಧರ್ಮದವರು ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಎಸ್, ಇದುವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಆ್ಯಂಡ್ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಂ ನಿರ್ವಿಘ್ನಂ ಕುರುಮೆ ದೇವೋ ಸರ್ವಕಾರ್ಯೇಷು ಸರ್ವದಾ. ಇವತ್ತಿನ ದಿವಸ ಈ ಬೆಂಗಳೂರಿನಲ್ಲಿ ನಾನು ದಿನೇಶ್ ಗುರೂಜಿಯವರ ಒಂದು ಪೆಟ್ಟ ಶಿಷ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಇವತ್ತು ಏನಾದರೂ ಒಂದು ದೊಡ್ಡ ಮೆಟ್ಲನ್ನು ಏರಿದ್ದ ಕಾರಣ ಅಂದರೆ ಅವರು ನಕ್ಷತ್ರ ನಾಡಿಯ ದಿನೇಶ್ ಗುರೂಜಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವರ ಒಂದು ವಿದ್ಯೆಯೇ ನನ್ನ ಬಾಳಿನ ಬೆಳಕು ಅಂತ ತಿಳ್ಕೊಂಡಿದ್ದೀನಿ. ಮೊದಲನೇದಾಗಿ ನನ್ನ ಪರಿಚಯವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ನನ್ನ ಹೆಸರು ಆನಂದ್ ವಿರೂಪಾಕ್ಷ ಕುಂಬಾರ್, ಸಾಕಿನ್ ಉಗಾರ್ ಖುರ್ದ್, ತಾಲೂಕು ಕಾಗವಾಡ, ಡಿಸ್ಟಿಕ್ ಬೆಳಗಾವಿ.